ಸರ್ ಶಾಖೆಗಳಿಗೆ 40 ಲಕ್ಷ ರೂಪಾಯಿಂದ NRG ಹೆಂಗೆ ಮಾಡಕ್ ಬಿಟ್ಟಿದೆ ಸರ್ ಅವರು ಅಪ್ರೂವ್ ಮಾಡಿಸ್ಕೊಡ್ರ ಸರ್. ಅಪ್ರೂವ್ ಮಾಡಿಸ್ಕೊಟ್ರೆ ಹೆಚ್ಚುವರಿ ಅದೊಂದೇ ಊರಿಗೆ ಅದೊಂದೇ ಊರಿಗೆ ಹೆಂಗ್ ಮಾಡ್ CS ಮಾಡ್ಕೊಟ್ರ ಸರ್. ಅಲ್ಲ ಅದೊಂದೇ ಊರಿಗೆ ಹೆಂಗ್ ಮಾಡಕ್ ಬರ್ತದೆ? ಯಾವ ತರ ಮಾಡಕ್? ಲೇಬರ್ ಇಲ್ಲ ಅವ್ರೆ? ಲೇಬರ್ ಇಲ್ಲ ಸರ್. ಇಲ್ಲ ಅಂದ್ರೆ ನೀನ್ ಅರ್ಜಿ ಬರೆದು ನನ್ನ ಮನೆ ಜೈಲಿಗೆ ಕಳಿಸ್ತೀನಿ ಸರಿ. ಇಲ್ಲಿವರೆಗೆ ಸುಮ್ನಿದ್ದೆ, ಅದೇನಾದ್ರು ಕೆಲಸ ನೀನು ಮಾಡಿಸು. ಲೇಬರಿಗೆ ದುಡ್ಡು ಕೊಡದಲೆ ನೀನೇನಾದ್ರು ಚೆಕ್ ಅನ್ನ ಬೇರೆಯವ್ರಿಗೆ ಕೊಟ್ಟು ಏನಾದ್ರು ಮಾಡಿದ್ರೆ ಆಳು ಇವೆಲ್ಲ ಕರೆಕ್ಟ್ ಆಗಿ ಅದು ನಿನ್ನ ಹೆಣ ಹೊರಿಸ್ತೀನಿ, ಹುಷಾರ್. ಆ ಕೆಲಸ ಏನಾದ್ರು ಮಾಡಿದ್ರೆ ನೀನು ಇಲ್ಲ ಇಲ್ಲ ಕೂಲಿ ಒಂದೇ ಊರಿಗೆ ಹೆಂಗ್ರಿ 40 ಲಕ್ಷ ಕೊಡಕ್ ಬರ್ತದೆ? ಹೆಂಗ್ರಿ ಬರ್ತದೆ ನೀನು? ನಾನಲ್ಲ, ನಾನು ಸಪ್ಲಿ ಕೊಡ್ಸರಣ. ಯಾರು CS ಕೊಟ್ರುವೆ ಅದು ಅರ್ಜಿ ಕೊಡ್ತೀನಿ. ಹಾಂ ಅರ್ಜಿ ಕೊಟ್ಬಿಡು. ಯಾಕಂದ್ರೆ ಆರೋಗ್ಯ ಲಕ್ಷಣ ಎಲ್ಲ ಈ ತರ PDO ದುಡ್ಡು ತಗೊಂಡು 40 ಲಕ್ಷ ರೂಪಾಯಿ ಅಪ್ರೂವ್ ಮಾಡಿಕೊಟ್ಟದೆ ಅಂತ. PDOನು ಇವರು ಜಿಲ್ಲಾ ಪಂಚಾಯತ್ ಇದು ಕೊಟ್ಟ ಮಾಡ್ಯಾರ ಅರ್ಜಿ ಕೊಡು, ಲೋಕಾಯುಕ್ತಕ್ಕೂ ಹಾಕೋಣ. ಇಲ್ಲಿ ನಾಡದ್ದು ಬಾ, ಲೋಕಾಯುಕ್ತಕ್ಕೆ ಕಾಲೇ ಅದು ಕೊಡು. ಅಪ್ರೂವ್ ಆಗಿರೋ ಕಾಪಿ ಬೆಳಗ್ಗೆ ತಗೊಂಬ, ನಾನು ಮೀಟಿಂಗಲ್ಲಿ ಇರ್ತೀನಿ. ತಗೊಂಬ, ನಾನು ಲೋಕಾಯುಕ್ತಕ್ಕೆ ಹಾಕ್ತೀನಿ. ಅರ್ಜಿ ಬರ್ಕೊಡಿ ನೀವೆಲ್ಲ. ಒಂದೇ ಊರಿಗೆ 40 ಲಕ್ಷ ಅಂಗಡಿ ಮಾಡಕ್ ಕೂತಿದ್ರೆ ಏನ್ ಕೆಲ್ಸಕ್ಕೆ? ಚರಂಡಿ ಐತೆ ರಸ್ತೆ. ಯಾವುದು ಇದು MDR ರೋಡ್ ಹೆಂಗ್ ಮಾಡ್ತೀಯ ನೀನು? ಸರಿ. MDR ರೋಡ್ ಹೆಂಗೆ ಮಾಡಕ್ ಬರ್ತದೆ ನಿನ್ಗೆ? ಆಯ್ತು, ಕ್ಲಿಯರ್ ಮಾಡ್ತೀನಿ. ಇದು ಯಾವ್ದಾದ್ರು ಹಳ್ಳಿ ಕಡೆ ಹೊಲಕ್ಕೆ ಹೋಗೋದು ಮಾಡ್ಬೇಕು ಹೊರತು NRG ನಲ್ಲಿ ಈ ರೋಡ್ ಹೆಂಗ್ ಅಪ್ರೂವ್ ಮಾಡ್ತೀಯ ನೀನು? ಸರಿ, ಬರೀಬೇಕು. ರೋಡ್ ಮಾಡಕ್ ಬರಲ್ಲ ಅದು. ವಿಲೇಜ್ ಯಾರು ಹೊಲಕ್ಕೆ ಹೋಗೋದಿದ್ರೆ ಮಾಡ್ಬೇಕು ಹೊರತು ಅಂತದಿದ್ರೆ 40 ಲಕ್ಷಕ್ಕೆ ಅದೇನು ಮಾಡೋದು ಅಂತ ತಿಳ್ಕೊಬ. ನಾನು ನಾಳೆ ಅಷ್ಟೇ ಬರೀತೀನಿ. ಇವ್ರನ್ನ ಚೀಫ್ ಸೆಕ್ರೆಟರಿ ಇವ್ರನ್ನ ಎಲ್ಲ ಸೇರಿಸಿ ಒಟ್ಟಿಗೆ ಹಾಕೋಣ.